ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತು ಬೇಗ ಎದ್ದೇಳಬೇಕು ಕೆಲಸ ಇತ್ತು ಅಂತ ಮಲ್ಕೊಂಡಿದ್ದೆ. ಆದರೆ ಬೇಗ ಎದ್ದು ಟೈಮ್ ನೋಡಿದಾಗ 10 ಗಂಟೆ ಆಗಿಬಿಟ್ಟಿರೋದ. ಸರಿ ಆಯಿತು ಅಂದ್ಬಿಟ್ಟು ಸಮ್ಮರ್ ಕ್ಯಾಂಪ್ಗೆ ಹೋಗ್ಬೇಕಿತ್ತು. ಹಂಗೆ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗೋಣ, ಸ್ನಾನ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ಸ್ನಾನ ಮಾಡಿ ಬಂದಮೇಲೆ ಯೋಚನೆ ಮಾಡ್ತಾಯಿದ್ದೀನಿ, 10:30 ಇದ್ದಿದ್ದಲ್ವ ಕ್ಲಾಸು, ಈಗಾಗಲೇ 11 ಗಂಟೆ ಆಗೋಗ್ಬಿಟ್ಟೈತೆ, ಅರ್ಧ ಗಂಟೆ ಸ್ನಾನ ಮಾಡೋದನ್ನ ಅಂತ ನನಗೆ ಟೆನ್ಷನ್ ಆಯಿತು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟೆ. ಚಂದ್ರಾಯಪಟ್ಟಣ ಹೋಗ್ಬೇಕಾರೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಹೋಗ್ತಿದ್ದಂಗೆ ಮಕ್ಕಳೆಲ್ಲ ಬಂದಿದ್ದರು, ಕ್ರಾಫ್ಟ್ ಮಾಡಬೇಕಿತ್ತು, ಕ್ರಾಫ್ಟ್ ಮಾಡಿಸ್ತಾ ಇದ್ದೆ. ಅಲ್ಲಿ ನನಗೂ ಬೇಜಾರಾಯಿತು ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಹುಡುಗ ಇತ್ತು, ಆ ಚಿಕ್ಕ ಹುಡುಗಂಗೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಮೇಕಪ್ ಹುಡುಗ ಸಾಕಾಗಿ ಮಾಡಿಸ್ಕೊತು, ಮಾತ್ರ ಏನು ಅಳ್ಳಿಲ್ಲ, ಸುಮ್ಮನೆ ಕೂರಿಸ್ಕೊಂಡು ಮಾಡ್ತಾಯಿದ್ದೆ. ಹುಡುಗರೆಲ್ಲ ನಗಾಡ್ತಾಯಿದ್ರು. ಕ್ರಾಫ್ಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಮಾಡ್ತಾಯಿದ್ರು ಅವ್ರ ಪರಿಗವರು. ನನ್ನ ಪಡಿಗೆ ನಾನು ಮೇಕಪ್ ಮಾಡ್ತಾಯಿದ್ದೆ. ಮೇಕಪ್ ಮಾಡಾದ್ಮೇಲೆ ಹುಡುಗನ ನಿನಗೆ ಹೆಂಗೆ ಅನ್ನಿಸ್ತಪ್ಪ ಅಂತ ಕೇಳಿದ್ರೆ ಲಾಸ್ಟಲ್ಲಿ ಹೇಳ್ತು ನೋಡಿ, ಹೆಂಗೆ ಹೇಳ್ತಾನೆ ಅವನಿಗೆ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡು, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಜವಾಗ್ಲು ನೋಡ್ಕೊಂಡೆ, ಕನ್ನಡಿಲಿ ನೋಡ್ಕೊಂಡೇನೋ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ? ಹಾಂ, ಸರಿ, ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಈ ಥರ ರೆಡಿ ಮಾಡಿಸ್ಕೊಂಡು ಒಂದು ಫೋಟೋ ತಗೋ ಅಂತ ಹೇಳಿದ್ದೆ. ಹೇಳಾದ್ಮೇಲೆ ನಾನು ಕ್ರಾಫ್ಟ್ ಮಾಡಿಸಿದ್ದು ರೆಡಿ ಆಗಿತ್ತು. ಎಲ್ಲರ ಹತ್ರನೂ ಹಿಡಿಸ್ಕೊಂಡು ಒಂದು ವೀಡಿಯೋ ಮಾಡಿಸ್ಕೊಂಡೆ. ಎಲ್ಲರೂ ಲೋಟಸ್ ಚೆನ್ನಾಗಿ ಮಾಡಿದರು, ನೀವೇನು ನೋಡಿ. ಸರಿ ಅಂತ ಕ್ಲಾಸ್ ಬಿಟ್ಬಿಟ್ಟು ಮನೆ ಕಡೆಗೆ ಹೊರಟೆ. ಮನೆ ಕಡೆಗೆ ಹೋಗೋಷ್ಟೊಳಗೆ ಅಲ್ಲೇ ಸಂಜೆ ಆಗಿತ್ತು. ಅಷ್ಟರೊಳಗೆ ಮಾಸ್ಟರ್ ಅವರ ತಮ್ಮ ಫೋನ್ ಮಾಡಿಬಿಟ್ಟು ಅವರು ಡೆಕೋರೇಷನ್ ಮಾಡ್ತಾರೆ. ಡೆಕೋರೇಷನ್ಗೆ ಹುಡುಗರು ಇರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮನ್ನು ಕರೀತಿದ್ರು, ಯಾರು ಒಂದು 3 ಜನ ಬನ್ನಿ ಅಂತ. ನಾನು, ಶೌರ್ಯ, ನಿಶ್ಚಯ ಅಂತ ನಮ್ಮ ಫ್ರೆಂಡ್ಸು 3 ಜನನೂ ಹೊರಟ್ವಿ. ಹೋಗೋಷ್ಟೊಳಗೆ ಸಂಜೆನೇ ಆಗೋಗ್ಬಿಟ್ಟಿತ್ತು. ಇನ್ನೇನು ಕತ್ಲೆ. ಹೋಗ್ಬೇಕಾದ್ರೆ ಅಲ್ಲೊಂದು ರೋಡಲ್ಲಿ ಗುಮ್ಮ ಕಾಣಿಸ್ಬಿಡೋದ. ಕತ್ಲೆ ಆಗ್ಬಿಟ್ಟಿತ್ತು, ಏನೂ ಕಾಣಿಸ್ತಾ ಇಲ್ಲ. ನಮಗೂ ಭಯ ಆಯಿತು. ನಾವು ಲೈಟ್ ಗೀಟ್ ಆನ್ ಮಾಡಿಕೊಂಡು ಶೂಟ್ ಮಾಡೋ ಅಷ್ಟೊಳಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ಟು. ಯಾಕಂದರೆ ಅವಕ್ಕೊಂಡ್ಕೊಂಡು ಅಷ್ಟು ಭಯಂಕರವಾಗಿದ್ದು. ಅವಕ್ಕೂ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದು. ಸುತ್ತ ಕಾಡು, ಭಯ ಬೇರೆ ಆಯ್ತಾಯಿತ್ತು. ಹಿಂಗೆ ನಾವು ಬರೀ ಬಾಯ್ಸ್ ಇದ್ವಿ. ಬಾಯ್ಸ್ ಗೊತ್ತಲ್ಲ ನಿಮಗೆ, ಹೆಂಗೆ ತಲಾಟೆ ಮಾತಾಡ್ಕೊಂಡು ಹೋಗ್ತೀವಿ ಅಂತ. ಹಿಂಗೆ ತಲಾಟೆ ಮಾತ್ಕೊಂಡು ಆಡ್ಕೊಂಡು ಹೋಗ್ತಾ ಇದ್ದು. ಅಷ್ಟರಲ್ಲಿ ಊರು ಬಂತು ಅಂತ ಅಂದ್ಬಿಟ್ಟು ಅಂಗಡಿ ಹತ್ರಕ್ಕೆ ಹೋದು. ಅಂಗಡಿ ಹತ್ರ ಅದೇ ಡೆಕೋರೇಷನ್ ಐಟಮ್ ತುಂಬ್ತಾಯಿದ್ರು. ನಾವು ಜಾಯ್ನ್ ಆಗೋಣ ಅಂತ ಜಾಯ್ನ್ ಆದ್ವಿ. ಇಳಿದಾದ್ಮೇಲೆ ನಾವು ಕೆಲ್ಸಕ್ಕೆ ಜಾಯ್ನ್ ಆಗೋಣ ಅಂತ ಮೇಲಿಂದ ಎಲ್ಲ ಅಪ್ಪೋಣ ಡೆಕೋರೇಷನ್ಸ್ ಐಟಮ್ನ ತೆಗ್ದಾಕ್ತಾಯಿತ್ತು. ನಾನು ಶೌರ್ಯನ ಕೈಲಿ ವೀಡಿಯೋ ಮಾಡಪ್ಪ ಅಂತ ಕೊಟ್ಟರೆ ಅವನು ವೀಡಿಯೋ ಮಾಡ್ಕೊಂಡೆ ಕಾಲ ಕಳೆದ ಕೆಲಸನೇ ಮಾಡಬಾರ್ದ. ಆಯಿತು ಅಂದ್ಬಿಟ್ಟು ಅಲ್ಲಿ ರುದಿ ಅಂತ ಇದ್ದ, ಅವನು ಅಪ್ಪೋಣನ ತಮ್ಮ. ಅವನು ತಲಾಟೆ, ನನ್ನ ಮಗ ಹುಟ್ಟು ತಲಾಟೆ. ಹಿಂಗೆಲ್ಲ ಮಾತಾಡ್ತಾನೆ, ಕೇಳ್ಕೊಳ್ಳಿ. ಅಲ್ಲಿ ಹೆಸರು ಹೃದೇಶ್, ಹೆಸರು ಕರ್ಕಿ ಹೃದೇಶ್, ಕರೀಂ ಇದ್ರ ಹೆಸರು ಹೃದೇಶ್. ಹೃದೇಶ್ ಮರಿ ಹಾಕವನಂತ ನೋಡೋಣ ಬನ್ನಿ. ಹೃದೇಶ ಮಾಡಿದ್ದು ಟೈಪಿಂಗ್ ಅಲ್ಲಿ ಬರಲ್ಲ. ಏಳು ಮರಿ ಹಾಕವನೇ ಹೃದೇಶ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ವೀಟಿ ಅದು ಸ್ವೀಟಿ ಹೃದೇಶ್, ಇದು ನಾಟಿ ಹೃದೇಶ್. ನನ್ನ ಒಬ್ಬನೇ ದೋಸೆ ಅಲ್ಲಿ ತೋರ್ಸೋರ್ನ ಇಲ್ಲಿ ನಂಜೇಗೌಡರು ಅಂತ ಇರೋ ಹೆಸರು ನೋಡಿ. ನಂಜೇಗೌಡರು ಬರೀ ಯಾವಾಗ್ಲೂ ಫೋನ್ ನೋಡ್ತಾ ಇರ್ತಾರೆ. ನಂಜೇಗೌಡರು ಬಾಯ್ ಹೃದೇಶ್. ಸರಿ ಆಯಿತು, ಲೋಡ್ ಮಾಡ್ರಪ್ಪ. ಆಮೇಲೆ ನಾನು ಬರ್ತೀನಿ, ಮಾತಾಡ್ಕತೆ ಆಡೋಣ ಅಂತ ತಪ್ಪೋಣ ಅಂತವ್ರಿಗೆ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೋ. ಮಿಕ್ಕಿದನ್ನು ಹಾಕ್ತೀನಿ, ಚೇರ್ ಒಂದು ಹಾಕಿ ಅಂತೂ ಚೇರ್ ಒಂದು ಹಾಕ್ಬಿಟ್ಟು ಹಂಗೆ ನಿಂತ್ಕೊಂಡು ಮತ್ತೆ ಮಾತಾಡ್ತಾ ಝೂಮ್ ಮಾಡಿದೀನಿ, ಝೂಮ್. ಇವನು ಯಾವುದೋ ಒಂದು ಫಂಕ್ಷನಲ್ಲಿ ಆ್ಯಂಕರಿಂಗ್ ಮಾಡ್ಲಾ ಅಂತ ಬಿಟ್ರೆ ಆ ಅಜ್ಜಿ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಅಜ್ಜಿ ಕಾಣ್ತಾ ಇದ್ದೀರಾ ಅಂತಾನೆ. ಇವ್ರು ಎಲ್ಲ ಆ್ಯಂಕರ್ಸು.
ಒಂದು ಹಾಡು ಹೇಳಲ್ಲ ಅಂದರೆ ಆಡ್ತಾನೆ ಅಬ್ಬುಲಿ ಮೂವಿದ ದೇವರಿ ಥಡನ್ ಧನ್ ಥಡ್ ಚಟ್ಪಟ್ ತೊಡುಮ್ ಅಂತಾರೆ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸರಿ ಆಯಿತು ಹೋಗ್ರಪ್ಪ ಮಲ್ಕಳಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು ಅಂತು. ನಾವು ಮಲ್ಕೊಳಕ್ಕೆ ಅಂತ ಹೋದ್ರೆ ನಿದ್ದೆನೇ ಬರಲಿಲ್ಲ, ಸೊಳ್ಳೆ ಕಾಟ. ಫೋನ್ ನೋಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತೀನಿ ಅಂತ ಅಂದವರು 5 o'clock ಎಬ್ಬಿಸ್ಬಿಟ್ರ. ಎದ್ದ ತಕ್ಷಣ ನಮಗೂ ಶಾಕ್ ಆಯಿತು, ಅಯ್ಯೋ ಇಷ್ಟು ಬೇಗ 5 ಗಂಟೆ ಆಗೋಯ್ತಾ ಅಂತ. ಹಂಗೂ ಎದ್ದು ಹೊರಟು ಗಾಡಿ ತೊಗೊಂಡು ಮೈಸೂರಿಗೆ ಹೋಗ್ಬೇಕಾದ್ರೆ ಇವರಿಬ್ಬರು ನನ್ನ ಪಕ್ಕದಲ್ಲಿ ಮಲ್ಕೊಂಡೇ ಬಿಟ್ರು. ನನಗೂ ನಿದ್ದೆ ಬರೋಂಗೆ ಆಗ್ತಿತ್ತು. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಕಾಫಿ ಟೀ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಕೆ ಹೋದು. ಕಾಫಿ ಬೇಡ ಅಂದ್ಬಿಟ್ಟು ಟೀ ಕುಡ್ಕೊಂಡು ಮತ್ತೆ ಗಾಡಿ ಹತ್ತಿ ಹೊರಟು. ಇವತ್ತು ನಮಗಿದ್ದಿದ್ದು ಸೀಮಂತ ಆರ್ಡ್ರಿಗೆ ಆ ಕಡೆ ಈ ಕಡೆ ಫ್ರೇಮ್ಗೆ ಬಾಳೆಕಂದು ಕಟ್ಟಬೇಕಾಗಿತ್ತು. ಆ ಬಾಳೆಕಂದು ಕಟ್ಟೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಟ್ಟೋದ ಅಂತ ಅಂದ್ಬಿಟ್ಟು ಎಲ್ಲ ಹಾಕತ್ತಾ ಇದ್ದು. ಅಲ್ಲಿ ನೋಡಿದ್ರೆ ಸ್ಟೇಜೇ ಹಾಕಿರಲಿಲ್ಲ. ಸ್ಟೇಜ್ ಹಾಕಿಸೋಳೆ ನಮ್ಮದು ಕಟ್ಕೋಬೋದು ಅಂತ ಅಂದ್ಬಿಟ್ಟು ಕಟ್ತಾ ಇದ್ದು. ಫೈನಲಿ ಬಾಳೆಕಂದು ಫ್ರೇಮ್ ರೆಡಿ ಆಯಿತು. ರೆಡಿ ಆದಮೇಲೆ ನಿಲ್ಸೋಣ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಚೆಕ್ ಮಾಡೋದು. ಅದಾದಮೇಲೆ ಹೂವು ಕಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಹೂವು ಕಟ್ಟಿದ್ರು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ, ಇವ್ರು ಕಟ್ತಾಯಿದ್ರು. ಹೂವು ಕಟ್ಟಾಯಿತು. ಅದಾದಮೇಲೆ ನಿಲ್ಸಿದ್ಮೇಲೆ ಈ ಥರ ಬಂತು. ನಾವು ಮಾಡಿದ ಫ್ರೇಮ್ 16 ಅಡಿ ಇತ್ತು, ಆದರೆ ಸ್ಟೇಜ್ ಹಾಕಿದ್ದು 12 ಅಡಿಗೆ ಮಾತ್ರ. ಹಂಗೂ ಹಿಂಗೂ ಕ್ಲೈಂಟಿಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಪೂರ್ತಿ ನಿಲ್ಲಿಸ್ತು. ಸೊ ಫೈನಲ್ ಆಗಿ ಸ್ಟೇಜ್ಗೆ ಫ್ರೇಮೆಲ್ಲನ್ನು ಫಿಟ್ ಮಾಡಾಯಿತು. ಕೊನೆಗೆ ಔಟ್ಲುಕ್ ಈ ಥರ ಬಂದಿದೆ ನೋಡಿ. ಆ ಡೆಕೋರೇಷನ್ನ ಮುಗಿಸಿ ಈ ಡೆಕೋರೇಷನ್ಗೆ ಬರೋ ಅಷ್ಟರೊಳಗೆ ಟೈಮ್ ಆಗಿತ್ತು ಅಂತ ಹೇಳಿ ಇದನ್ನು ಹಾಗೆ ಜಸ್ಟ್ ವೀಡಿಯೋ ಮಾಡಿದ್ದೀನಿ. ಇದು ಕೂಡ 2ನೇ ಡೆಕೋರೇಷನ್ ಇವತ್ತಿಂದು ನಮ್ಮದು. ಎಲ್ಲನೂ ಮುಗಿಸ್ಬಿಟ್ಟು ಗಾಡಿ ಲೋಡ್ ಮಾಡಿ ರೂಮ್ ಹತ್ರ ಹಾಕ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾಯಿದ್ದು, ಆದರೆ ಬಸ್ಸೇ ಬರ್ತಿರಲಿಲ್ಲ. ಸೊ ಇವತ್ತು ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್.